ಎಲ್ಲ ನಿನ್ನ ಅಣತಿಯಂತೆಯೇ ಆಗಬೇಕು ಅಲ್ವಾ? ಹಾಗಂದುಕೊಂಡ್ರೆ ಅದು ನಿನ್ನ ಮೂರ್ಖತನ ಅಷ್ಟೇ. ಎಲೆ ಮಂತ್ರವಾದಿ, ತಕ್ಷಕ ಮತ್ತು ವಾಸುಕಿ ವಂಶಗಳ ಯುದ್ಧ ಇಂದು ನೆನ್ನೆಯದಲ್ಲ, ಅದು ನಮ್ಮ ಲೋಕದ ಗುಟ್ಟು. ಹಾಗೆ ಅಮೃತ ಮತ್ತು ನನ್ನ ಮಧ್ಯೆ ಇಲ್ಲಿ ನಡೆಯೋದನ್ನ ನಾನು ಎಲ್ಲ ನಿನಗೆ ಹೇಳ್ತೀನಿ ಅಂತ ಅನ್ಕೊಂಡ್ಯಾ? ಏನಂದ್ರೆ ನೀನು ನನ್ನ ಸಹಾಯ ತಗೊಂಡು ನಾಗಮಣಿನ ನಿನ್ನ ಕೈವಶ ಮಾಡ್ಕೊತೀಯ? ಏ ದಡ್ಡ ದಡ್ಡ, ನಾನು ನಿನ್ನ ಸಹಾಯ ತಗೊಂಡು ನಾಗಮಣಿಯನ್ನ ನನ್ನ ವಶ ಮಾಡ್ಕೊಳ್ಳೋದಕ್ಕೆ ಬಂದಿರೋದು. ನಮ್ಮ ಲೋಕದ ಗುಟ್ಟನ್ನ ಅಷ್ಟು ಬೇಗ ಭೂಲೋಕದವ್ರಿಗೆ ಬಿಟ್ಟು ಕೊಡ್ತೀವ ನಾವು? ಸಾಧ್ಯ ಇಲ್ಲ, ಅದು ಯಾವತ್ತಿಗೂ ಸಾಧ್ಯವಿಲ್ಲ. ಹಾಗಂದುಕೊಂಡ್ರೆ ಅದು ನಿನ್ನ ಮೂರ್ಖತನ ಅಷ್ಟೇ. ಇದೆಲ್ಲ ನಿನಗೆ ಗೊತ್ತಿಲ್ಲ. ಅಂದ್ರೆ ಒಂದಂತೂ ಸತ್ಯ, ಅಮೃತ ವಿರುದ್ಧ ನಾನು ಸೆಣಸೋದಕ್ಕೆ ನನ್ನನ್ನು ನೀನು ಭೂಲೋಕಕ್ಕೆ ಕರೆಸಿದ್ದೀಯ. ಅದೊಂದೇ, ಆ ಒಂದು ಋಣ ನನ್ನ ಮೇಲಿದೆ ಭೈರವ. ನೀನು ಮಾಡಿರೋ ಸಹಾಯನ ನಾನು ಯಾವತ್ತೂ ಮರೆಯೋದಿಲ್ಲ. ಹಾಗಂತ ನಾಗಮಣಿಯನ್ನ ಬೇರೆಯವರ ಕೈವಶ ಆಗೋದಕ್ಕೆ ನಾನು ಬಿಡೋದಿಲ್ಲ. ಏ ಅಮೃತ, ನೋಡ್ತಾ ಇರೋ ನಿನ್ನನ್ನು ಇವತ್ತಿಂದ ಹೇಗೆ ಕಾಡಿಸ್ತಾ ಹೋಗ್ತೀನಿ ಅಂತ. ಈ ಕಾನಿಷ್ಕನ ವರಸೆ ಈಗ ಪ್ರಾರಂಭ. ಯಾಕ್ರಿ, ಏನಾಯ್ತು? ಏನಿಲ್ಲ, ತುಂಬ ಹೊತ್ತಾಯ್ತು, ಮನೆಗೆ ಹೋಗೋಣ. ಓಹ್, ಮನೆ ಅನ್ನೋದು ಇದೆ ಅನ್ನೋದನ್ನೇ ಮರ್ತು ಹೋಗ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ನಾನು ಈ ಭೂಮಿ ಮೇಲೆ ಇದ್ರೆ ತಾನೆ ಮನೆ ಜ್ಞಾಪಕ ಆಗೋದಕ್ಕೆ. ಸರಿ, ಬನ್ನಿ ಹೋಗೋಣ. ಜಪಕುಸುಮ ಸಂಕಾಶಂ ಕಶ್ಯಪೀಯ ಮಹಾದ್ಯುತಿಂ ತಮೋರಿಂ ಸರ್ವಪಾಪಧನಂ ಪ್ರಣತೋಸ್ಮಿ ದಿವಾಕರಂ. ಜಪಕುಸುಮ ಸಂಕಾಶಂ ಕಶ್ಯಪೀಯ ಮಹಾದ್ಯುತಿಂ ತಮೋರಿಂ ಸರ್ವಪಾಪಧನಂ ಪ್ರಣತೋಸ್ಮಿ ದಿವಾಕರಂ. ನೀವು ಚಿಕ್ಕಮ್ಮ ಇಬ್ರು ಎಲ್ಲಾದರೂ ಒಂದು ಸ್ವಲ್ಪ ದಿವಸ ಸುತ್ತಾಡ್ಕೊಂಡು ಬನ್ನಿ, ಎಲ್ಲ ಸರಿ ಹೋಗುತ್ತೆ. ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ. ಈಗ ಅಮೃತನ್ನೇ ಕರೆಸಿ ಅವಳ ಕತ್ತಲ್ಲಿ ಮಚ್ಚೆ ಇದೆಯೋ ಇಲ್ವೋ ಅಂತ ನಿಮಗೆ ಗೊತ್ತಾಗುತ್ತೆ. ಈಗಿರೋ ಮಚ್ಚೆ ಸುಂದರಿ ಅಮೃತ ಅಲ್ಲ, ಅವಳ ರೂಪದಲ್ಲಿರೋ ಇನ್ಯಾರೋ. ನೀವೇ ನೋಡಿರಂತೆ, ತಡೀರಿ ಕರಿತೀನಿ. ಯಾರು ಕರ್ಸೋದು ಬೇಕಾಗಿಲ್ಲ, ನಾನೇ ಬಂದೆ. ಏನು ಎಲ್ಲರೂ ಏನು ಗಾಬರಿಯಾಗಿರೋ ಹಾಗಿದೆ? ನೋಡು ಅಮೃತ, ನೀನೇ ಅಲ್ವಂತೆ, ಅದು ಬೇರೆ ಯಾರೋ ಅಂತೆ. ಅದೇನು ನಿನಗೆ ಮಚ್ಚೆ ಇರಲಿಲ್ವಂತೆ, ಈಗ ಇದೆಯಂತೆ, ಏನೇಳೋ ಹೇಳ್ತಿದ್ದಾರೆ ಚಿಕ್ಕಪ್ಪ. ಈಗ ಅವಳೇ ಬಂದ್ಲಲ್ಲ, ನೀವೇ ನೋಡಿ. ಚಿಕ್ಕಪ್ಪ, ಏನು ಇಲ್ವಲ್ಲ ಇಲ್ಲಿ?
ಮಾವ ಇತ್ತೀಚೆಗೆ ನಿಮ್ದು ಯಾಕೋ ಅತಿ ಆಗ್ತಿದೆ. ನೋಡಿ ಚಿಕ್ಕಪ್ಪ, ನಿಮಗೆ ಮೊದಲಿಂದನೂ ಅಮೃತನ್ ಕಂಡ್ರೆ ಅಸಹನೆ ಇದೆ ಅಂತ ಗೊತ್ತು. ಅದಕ್ಕೆ ಹೀಗೆಲ್ಲ ತಲೆ ಬುಡ ಇಲ್ಲದೆ ಮಾತಾಡಿದ್ರೆ ಜೋಕರ್ ಅಂತ ಅನಿಸ್ಕೋತೀರಾ. ನಾವು ದೊಡ್ಡವರು ಅಂತ ನಾವು ಸುಮ್ಮನೆ ಇದ್ದೀವಿ. ಅದನ್ನೇ ಮಿಸ್ಯೂಸ್ ಮಾಡಿಕೊಂಡು ಅಧಿಕ ಪ್ರಸಂಗ ಮಾಡಿದ್ರೆ ಚೆನ್ನಾಗಿರಲ್ಲ. ಸರೋಜ, ಬೇಗ ತಿಂಡಿ ಕೊಡು. ನನಗೆ ಇಂಥದಕ್ಕೆಲ್ಲ ಟೈಮ್ ಇಲ್ಲ, ಹೊರಡಬೇಕು. ಅಯ್ಯೋ ಮಚ್ಚೆ ವಿಚಾರ ಬಿಡಿ. ಅಮೃತ, ಹಣೆ ಮೇಲೆ ತುಟಿ ಹತ್ರ ಗಾಯ ಆಗಿದೆ. ಯಾಕೆ, ಏನಾಯ್ತು? ಏನಿಲ್ಲ ಅಮ್ಮ, ದಾರಿಯಲ್ಲಿ ಬರಬೇಕಾದ್ರೆ ಎಡು ಬಿದ್ದುಬಿಟ್ಟೆ. ಅದಕ್ಕೆ ಸ್ವಲ್ಪ ಪೆಟ್ಟಾಗಿದೆ. ನೀವೇನು ಗಾಬರಿ ಆಗಬೇಡಿ, ನನಗೇನೂ ಆಗಿಲ್ಲ. ಅಮ್ಮ, ನನಗೆ ಹಸುವಾಗ್ತಿದೆ. ತಿಂಡಿ ಏನಿವತ್ತು? ಅಮೃತ, ನಿನಗಿಷ್ಟ ಅಂತ ಅವರೆಕಾಳು ಉಪ್ಪಿಟ್ಟು ಮಾಡಿದ್ದೀನಿ, ಬಾ ಕೊಡ್ತೀನಿ. ಇದು ಹೇಗೆ ಸಾಧ್ಯ? ಇದು ಅಮೃತ ಆದರೆ ಆ ಶೇಷಮ್ಮ ಏನಾದ್ಲು? ಇದು ಶೇಷಮ್ಮ ಆದರೆ ಆ ಮಚ್ಚೆ ಏನಾಯಿತು? ಓ, ಏನು ಕನ್ಫ್ಯೂಷನ್ ಇದು. ಅಣ್ಣ ನೀನು ಇಲ್ಲಿದ್ಯಾ? ಓ, ಏನು ಅರ್ಜುನ್, ಬೆಳಗ್ಗೆ ಹೌದು, ರಾತ್ರಿ ಎಷ್ಟೊತ್ತಾಯ್ತು ಮನೆಗೆ ಬರೋದು? ತಾವು ಎಲ್ಲಿ ಹೋಗಿದ್ರಿ ನೆನ್ನೆ? ಅದಿರಲಿ, ನೆನ್ನೆ ಮನೇಲಿ ಏನಾಯ್ತು ಅದನ್ನು ಹೇಳು. ನಿಂದೊಳ್ಳೆ ಗೋಳು ಕಣ. ರಾತ್ರಿ ಏನಾಗಿರುತ್ತೆ? ಹೌದು, ಏನಾಗಿರಬೇಕು? ಮಯೂರಿ ಯಾಕೆ ಹುಚ್ಚುಚ್ಚಾಗಿ ಆಡ್ತಿದ್ದಾಳೆ? ರಾತ್ರಿ ಏನಾಯ್ತು ಮನೇಲೆ? ಓ ಅದಾ, ಅದೊಂದು ದೊಡ್ಡ ಡ್ರಾಮಾ. ರಾತ್ರಿ ತಾವು ಎಷ್ಟೊತ್ತಾದ್ರೂ ಮನೆಗೆ ಬರಲಿಲ್ಲ. ಮಯೂರಿ ಅದನ್ನೇ ದೊಡ್ಡ ಟೆನ್ಷನ್ ಮಾಡಿಕೊಂಡು ನಮ್ಮೆಲ್ಲರ ಮೇಲೂ ಕೂಗಾಡೋದು. ಅವಳಿಗೆ ನೀನು ಅಮೃತ ಜೊತೆ ಇದೆಯಾ ಅಂತ ಡೌಟ್. ಕೊನೆಗೆ ಅಮೃತ ಅವ್ರ ಮನೆಗೆ ಫೋನ್ ಮಾಡಿ ತಿಳ್ಕೊಬೇಕಾಗಿ ಬಂತು. ಏನೋ ಅಮೃತ ಅವ್ರ ಮನೆಗೆ ಫೋನ್ ಮಾಡಿದ್ರಾ? ಏನಂದ್ರು? ಹೆದರ್ಕೋಬೇಡ, ಅಮೃತ ಅವರು ಮನೇಲೇ ಇದ್ದರು. ಅವರೇ ಮಾತಾಡಿದ್ರಪ್ಪ ಫೋನಲ್ಲಿ. ಆಮೇಲೆ ಇಲ್ಲೆಲ್ಲ ಸ್ವಲ್ಪ ತಣ್ಣಗಾಯ್ತು. ಅದು ಸರಿ, ನೀನೆಲ್ಲ ಹೋಗಿದ್ದೆ? ಏನೋ ಅಮೃತ ಅವರು ಮನೇಲಿದ್ರಾ? ಮಾತಾಡಿದ್ರಾ? ಹೌದಪ್ಪ ದೊರೆ. ಇಲ್ಲಿ ನೋಡು, ನಾನು ನಿನ್ನ ಹರ್ಷ ಬಂದಿದ್ದೀನಿ. ಇಷ್ಟು ದೂರ ನಿನ್ನನ್ನು ಹುಡ್ಕೊಂಡು ಬಂದಿದ್ದೀನಿ. ನಾನು ಯಾರು ಅಂತ ಗುರ್ತು ಸಿಗ್ಲಿಲ್ವ ಮಯೂರಿ? ಅಥವಾ ಗುರ್ತು ಸಿಗದೇ ಇರೋ ಥರ ಆ್ಯಕ್ಟ್ ಮಾಡ್ತಾ ಇದೆಯಾ? ನನ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮ್ ನಿಮ್ಮನ್ನ ನೋಡ್ತಿರೋದು. ಯಾವುದೋ ಹಳೆ ಜಗಳ ಇಟ್ಕೊಂಡು ನಿನ್ಗೆ ಗೊತ್ತೇ ಇಲ್ಲ ಅಂತಂದ್ರೆ ಹೇಗೆ ಚಿನ್ನ? ಹುಡುಗಾಟ ಆಡ್ತಿರೋದು ನೀನು ಮಯೂರಿ ನನ್ನ ಲೈಫಲ್ಲಿ. ನೋಡು, ನಿಶ್ಚಿತಾರ್ಥ ಆಗೋಯ್ತು. ಮನೆಯವರೆಲ್ಲ ಇದ್ದಾರೆ ಅಂತ ಭಯನಾ? ಹೆದರ್ಕೋಬೇಡ ಮಯೂರಿ. ನಾನು ನಿನ್ನನ್ನು ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ.